ಏನಿದು ತರಕಾರಿ ಇಷ್ಟು ದಪ್ಪಗೆ ಹಚ್ತಾ ಇದೀಯಾ? ನಾನೇನ್ ಮಾಡ್ಲಿ ಯಜಮಾನ್ರೆ, ಈ ಮನೇಲಿ ಇರೋದೆಲ್ಲ ದೊಡ್ಡ ಬಾಯಿ ಅಲ್ವಾ, ಅದಕ್ಕೆ ಬಾಯಿಗೆ ಸಿಗ್ಲಿ ಅಂತ ದೊಡ್ಡದಾಗಿ ಕತ್ತರಿಸ್ತಾ ಇದೀನಿ. ಬಾಯಿಗೆ ಸಿಗ್ಲಿ ಅಂತ ನೀನ್ ದೊಡ್ಡದಾಗಿ ಹೆಚ್ಚಿಬಿಡು. ವರ್ಷಕ್ಕಾಗ ತರಕಾರಿ ಬಂದೇ ತಿಂಗಳಲ್ಲಿ ಕೇಳಿ ಕಥಾ ಮಾಡ್ಬಿಡ್ಲಿ. ಏನೋ ನನ್ನ ಮನೆನ ಗುಡ್ಸ್ ಗುಂಡಾಂತರ ಮಾಡ್ಬೇಕು ಅಂತ ಇದೀಯ ನೀನು? ತರಕಾರಿ ಹೇಗ್ ಕತ್ತರಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮೊದ್ಲು ನೀವು ಸರಿಯಾಗಿ ಬುದ್ಧಿ ಕಲ್ತ್ಕೊಳ್ಳಿ. ಏನು ಮಾತು ಅಂತ ಆಡ್ತಾ ಇದೀಯ ನೀನು? ನೀವೇನ್ ವಸಿ ಕಾಟನ ಕೊಟ್ಟಿರೋದು, ಗಳಿಗೆಗೆ ಒಂದೊಂದ್ಸಲ ಆಡ್ತೀರಾ? ನಾನೇನು ಮಾಡಿದೆ? ಈಗಲಾದ್ರೂ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಯಾವುದೇ ಕಾರಣಕ್ಕೂ ಕೇಳ್ಕೊಳ್ಳಲ್ಲ. ನಿಮ್ಮಿಬ್ರಿಗೂ ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ಲೇ ಚಂಪಾ, ಟೈಮ್ ಸಿಕ್ಕರೆ ಸಾಕು ಹಬಿ ಜೊತೆ ಲಲ್ಲೆ ಹೊಡ್ಕೊಂಡು ನಿಂತ್ಕೊಂಡ್ಬಿಡ್ತೀಯಲ್ಲ, ಶೇಮ್ ಆಗಲ್ಲ ನಿನ್ ಜನ್ಮಕ್ಕೆ. ಆ ಮಾತನ್ನ ವಾಪಸ್ ತಗೊಳ್ಳಮ್ಮ. ಲಲ್ಲೆ ಹೊಡ್ಕೊಂಡ್ ಬಂದಿರೋದು ನಾನಲ್ಲ, ನಿಮ್ ಯಜಮಾನಪ್ಪ. ಹಬಿ, ನಿಮ್ಮಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ಸುಮ್ಮನೆ ಇರ್ರೆ, ನನ್ನ ಪಾಡಿ ನಾನು ಶಿವ ಅಂತ ನಿಂತ್ಕೊಂಡಿದ್ದೀನಪ್ಪ. ನೀವೇ ಇನ್ನು ಹೀರೋಯಿನ್ ತರ ಪೋಸ್ ಕೊಡ್ತಾ ಇರ್ತೀರಾ. ಅಲ್ಲ ಕಂಡ್ರೆ ಬಿಟ್ಟಿ ಶೋಕಿ ಮಾಡೋರು ನಾನು ನೀವು. ನೋಡ್ರಿ ಕಂಡ್ಬಿಟ್ಟು ನೋಡ್ರಿ, ಆ ತರಕಾರಿ ಇಷ್ಟು ದಪ್ಪ ಹಚ್ಚೋಳಲ್ಲ ಇವಳು. ಆ ಥರ ಹೆಚ್ಚಬೇಡ ಅಂತ ಹೇಳಿ ಬುದ್ಧಿವಾದ ಹೇಳೋಣ ಅಂತ ಬಂದೆ. ಬುದ್ಧಿವಾದ ಹೇಳತ್ತಾನೆ. ಲೇ ಚಂಪಾ, ಇನ್ಮೇಲೆ ಅಡ್ಗೆ ಮಾಡ್ಬೇಕಾದ್ರೆ ಅಡ್ಗೆ ಮನೆ ಡೋರ್ನ ಲಾಕ್ ಮಾಡ್ಕೊಂಡು ಅಡ್ಗೆ ಮಾಡು. ಆ ಕಾಳಿ, ಈ ಕಾಳಿ, ಓ ಕಾಳಿ, ಮಹಾಂಕಾಳಿ. ಬಜಾರಿ ಮಲ್ಲಮ್ಮ, ಬಾಟ್ಲಿಂದ ಹೊರಗಡೆ ಬಾ. ಏನ್ ಗುರುಗಳೇ, ನನ್ನನ್ನ ಬಾಟ್ಲಿಂದ ಆಚೆ ಬಿಟ್ಟಿದ್ದೀರಾ? ಹಾಗೆ ಹೋಗಿ ಗಾಳಿಯಲ್ಲಿ ಹಾರಾಡ್ಕೊಂಡು ಸುತ್ತಾಡ್ಕೊಂಡು ಬರ್ಲಿ ಅಂತಾನ, ಅಥವಾ ಯಾವ್ದಾದ್ರೂ ಪ್ರಾಣ ತೆಗಿಬೇಕಾ? ಹೇಳಿ ಗುರುಗಳೇ, ಏನ್ ಮಾಡ್ಬೇಕು? ಬಜಾರಿ ಮಲ್ಲಮ್ಮ, ನೀನ್ ಈಗಲೇ ಪಾಂಡುರಂಗನ ಮನೆಗೆ ಹೋಗಿ ಅವ್ರ ಮೇಲೆ ಅಟಕಾಸ್ಕೋಬೇಕು. ಪಾಂಡುರಂಗನ್ಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೋಬೇಕು. ಆಯ್ತು ಗುರುಗಳೇ, ನಾನು ಹೀಗೆ ಹೊರಟೆ. ರೇ ಜಾತಿ ಸಿಂಬಲ್ತಿನವ್ರೆ, ಏನ್ ಮಾಡ್ತಾ ಇದ್ರೆ ತಾವು? ತಿಂಗಳಿಂದ ಕೇಳ್ತಾ ಇದ್ದೀನಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಗಿವ್ ಮಿ 3000 ಅಂತ. ಕೊಟ್ರೆ ನೀವು? ಅಯ್ಯೋ ಶಿವನೇ, ಅದು ಬೇರೆ ದುಡ್ಡು ಕಣ್ರಿ, ಅವ್ರಿಗೆ ಕೊಡ್ಬೇಕು, ಕೊಟ್ಟು ಬಿಡ್ರಿ. ಬೇರೆಯವ್ರ ದುಡ್ಡನ್ನ ಮನೆಗೆ ಯಾಕ್ರಿ ತರ್ತೀರಾ? ಈಗ ಇದು ನನ್ ಕೈಲಿದೆ, ಸೊ ಇದು ನನ್ ದುಡ್ಡು. ಅಲ್ಲ ಹೋಗಪ್ಪ. ಲೇ, ನನ್ ಬ್ರೀಫ್ ಕೇಸ್ ಕಿತ್ಕೊಂಡಾದ ಭಿನ್ನಾಣಗಿತ್ತಿ, ಬಾರೆ ಇಲ್ಲಿ. ಯಾರದು ಲೇಡಿ ನನ್ನ ಭಿನ್ನಾಣಗಿತ್ತಿ ಅಂತ ಕರ್ತಿದ್ದು? ನಾನೇ ಕಣೆ. ಓ ಮೈ ಗಾಡ್, ಮಿಮಿಕ್ರಿ ಬೇರೆ ಮಾಡೋದ್ ಕಲ್ತಿದ್ದೀರಾ ಹಬಿ? ಯಾವನೇ ಹಬ್ಬಿ? ನಾನು ಕಣೆ, ಬಜಾರಿ ಮಲ್ಲಮ್ಮ. ನನ್ ಬ್ರೀಫ್ ಕೇಸ್ನ ಕಿತ್ಕೋತೀಯ? ನಿನ್ಗೆಷ್ಟೇ ಧೈರ್ಯ, ಕೊಡೆ ಅದನ್ನ. ಅತ್ತೆ, ಅತ್ತೆ, ಏನಾಯ್ತಮ್ಮ? ಅತ್ತೆ ಕಂಬಿಸಿ, ಮತ್ತೆ ನಿಮ್ ಮಗನ ಮೇಲೆ ಲೇಡಿ ಡೆವಿಲ್ ಅಟ್ಯಾಕ್ ಆಗಿದೆ. ಸಾಕು ಸುಮ್ಮನಿರಮ್ಮ. ಗಾಡ್ ಪ್ರಾಮಿಸ್, ನಿಮ್ಮೇ ಯಾರೇ? ಹೌದಾ? ವಿಚಾರಿಸ್ತೀನಿ. ಏನಾಯ್ತು ಮಗನೇ? ಎತ್ತ ಕೈನಾ. ಯಾವಳೆ ನಿನ್ ಮಗ? ನೀನ್ ಯಾರೇ? ನಾನು ಲಂಗಮ್ಮ. ಓ, ಲಂಗ ಮರೋಳ? ಅಲ್ಲಪ್ಪ, ನನ್ನ ಹೆಸರೇ ಲಂಗಮ್ಮ. ಅತ್ತೆಯವ್ರಿಗೆ ರಾಕ್ಷರ ಬರಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಓಹೋ, ಇವಳ್ಯಾವಳ ಅಡಕಸ್ವಿ ಅಲ್ವೇಲಮ್ಮ? ನಾನು ನಿಮ್ ಚಪ್ಪಾಕಲಿ, ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟು, ಈ ಮನೆ ಕುಕ್ಕು. ನೀನು ಎಲ್ಲಿಗೆ ಏನಾದ್ರೆ ನನಗೇನೆ ಇಷ್ಟುದ್ದ ಭಾಷಣ ಮಾಡೋದನ್ನ ಬಿಟ್ಬಿಡು. ನೀನ್ ಈ ಮನೆ ಅಡಿಗೆ ಹೇಳ್ತಾನೆ. ಇವತ್ ಮಧ್ಯಾಹ್ನಕ್ಕೆ ಚಿಕನೋ ಮಟನೋ ಇಲ್ಲ ಮೊಲಾನೋ ಏಡಿಕಾಯೋ ತಂದ್ ಮಾಡೋ. ಓ ಮೈ ಗಾಡ್, ಇಟ್ಸ್ ಟು ಹಾಟ್. ಐ ವಾಂಟ್ ಎಸಿ. ಏನ್ರಿ ಒಳ್ಳೆ ಗಿಣಿ ಮರಿ ತರ ರೆಡಿ ಆಗ್ಬಿಟ್ಟು ಎಲ್ಗೋ ಹೊರಟಂಗಿದೆ. ನೀವು ಬಜಾರಿ ಮಲ್ಲಮ್ಮ ಅಲ್ವಾ? ಯಾರ್ರಿ ಅದು? ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಹಬಿ ನಾರ್ಮಲ್ ಆಗ್ಬಿಟ್ಟಿದ್ದಾರೆ. ಇದೇ ಚಾನ್ಸ್, ಮನಿ ಕಿತ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಆಮೇಲೆ ಹೇಗ್ ಮಾಡ್ತಾರೆ ಯಾರಿಗ್ ಗೊತ್ತು. ಹ್ಯಾಪಿ, ಏನ್ ಹೇಳಿ? ಮೈ ಸ್ವೀಟ್ ಹ್ಯಾಪಿ. ನಾನು ಎಷ್ಟು ದಿವಸದಿಂದ
ದಿನದಿಂದ ಕೇಳ್ತಾ ಇದೀನಿ ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ಮನಿ ಕೊಡಿ ಕೊಡಿ ಅಂತ ನೀವು ಕೊಡ್ತಾನೆ ಇಲ್ಲ. ಅಣ್ಣಯ್ಯ ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅಲ್ಲಿ ನನ್ ಮಗುನ್ ಹಾಕಿ ತೂಗ್ಬೇಕು ಅಂತಿದೀನಿ. ನೋಡಮ್ಮ, ಬೆಟ್ಟ ನಿಮ್ದು, ಜೋಳಿಗೆ ನಿಮ್ದು, ಮಗು ನಿಮ್ದು, ತೂಗೋರು ನೀವೇ. ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ತೂಕೊಳ್ಳಿ. ಕೊಡ್ತೀಯಾ? ಅದು ಈ ಸ್ಟಾಂಪ್ ಪೇಪರ್ ಬೆಲೆ ಯಾವತ್ತು ಕಡಿಮೆ ಆಗುತ್ತೋ ಅವತ್ತು ಕೊಟ್ಬಿಡ್ತೀನಿ ಕಣಮ್ಮ. ಆಗ ಯಾವತ್ತು ಕಡಿಮೆನೇ ಆಗಲ್ಲ. ಹಂಗಿದ್ರೆ ನನಗೆ ಕೊಡೋದೇ ಇಲ್ಲ. ಇಷ್ಟೊತ್ತವರೆಗೂ ನೈಸ್ ಮಾಡಿ ಕೇಳಿದಾಯ್ತು, ಈಗೇನು ಮನಿ ಕೊಡ್ತಿರೋ ಇಲ್ವೋ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕಣ್ರೆ. ಕೊಡ್ತೀರಾ ಇಲ್ವಾ? ಕೊಡಲ್ಲ ಅಂತ ಹೇಳ್ತಾನೆ. ಕೊಡಲ್ವಾ? ಅಯ್ಯೋ, ಯಾವಳೆ ಯಾವಳೆ ಅವಳು ಈ ಬಜಾರಿ ಮಲ್ಲಮ್ಮನ ಮೇಲೆ ಕೈ ಮಾಡಿದ್ದು? ಯಾರೇ ನೀನು? ನಾನು ಈ ಮನೆ ಸೊಸೆ. ಸೊಸೆ 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 ಲಕ್ಷಣ ಏನೇ ಇದು? ಒಳ್ಳೆ ಸರ್ಕಸ್ ಅಲ್ಲಿ ಕರಡಿ ಆಡ್ಸೋಳ್ ತರ ಇದೆಯಾ? ಸೊಸೆ ಅಂದ್ರೆ ಹೇಗಿರ್ಬೇಕು? ನೀಟಾಗಿ ಸೀರೆ ಉಟ್ಕೊಂಡು ಹಣೆ ತುಂಬಾ ಕುಂಕುಮ ಇಟ್ಕೋಬೇಕು. ಹೋಗೆ ಸೀರೆ ಉಟ್ಕೋ, ಹೋಗೆ ಸೀರೆ ಉಟ್ಕೋ, ಹೋಗೆ ಲೇ. ಯಾವನ ಅಣ್ಣಯ್ಯ? ನಾನು ಬಜಾರಿ ಮಲ್ಲಮ್ಮ. ನಿನಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕೇನಮ್ಮ? ಹೋಗು ಸೀರೆ ಉಟ್ಕೋ, ಹೋಗು ಹೋಗು ಹೋಗೆ. ಏನು ಯಜಮಾನ್ರೆ? ಯಾವನೇ ನಿನ್ ಯಜಮಾನ? ನಾನು ಬಜಾರಿ ಮಲ್ಲಮ್ಮ. ನೀನ್ ಮನೆ ಅಡಿಗೆಳಲ್ವಾ? ನೋಡ್ಕೊಳೆ ಕನ್ನಡಿಯಲ್ಲಿ ಒಂದ್ಸಲಿ ನಿನ್ ಮುಖ ನೋಡ್ಕೊಳೆ ಹೇಗಿದ್ಯಾ ಅಂತ. ಹೋಗೆ ಸೀರೆ ಉಟ್ಕೋ, ಹೋಗು ಹೋಗೆ. ಎವಿ ನೀಟಾಗಿ ಸೀರೆ ಉಟ್ಕೊಂಡ್ ಬಾರ ಅಂದ್ರೆ ಮತ್ತೆ ಹಾಗೆ ಬಂದಿದ್ಯಾ? ಯಾಕೆ ಯಾಕೆ? ಮಲ್ಲಮ್ಮ, ಅದು ನನ್ಗೆ ಸೀರೆ ಉಟ್ಕೊಳಕ್ಕೆ ಬರ್ತಿಲ್ಲ. ನಿನ್ ಮುಖ ಮುಚ್ಚ. ನೀನು ಒಂದ್ ಹೆಣ್ಣೇನೆ, ಹೆಣ್ಣಾಗಿ ಹುಟ್ಟಿ ಸೀರೆ ಉಟ್ಕೊಳಕ್ ಬರಲ್ಲ ಅಂತ ಹೇಳ್ತೀಯಾ? ಬಾ ನಾನೇ ಸೀರೆ ಉಡಿಸ್ತೀನಿ ಬಾ. ಅಮ್ಮ ಅಮ್ಮ, ಈ ಸೀರೆ ಹೇಗಮ್ಮ ಕಾಣಿಸ್ತೀನಿ? ಒಳ್ಳೆ ಪುಟ್ಟ ಗೊಂಬೆ ತರ ಕಾಣಿಸ್ತಾ ಇದೀಯಮ್ಮ. ನಾನ್ ಹೇಗ್ ಕಾಣಿಸ್ತಾ ಇದೀನಿ? ಅಯ್ಯೋ ನನ್ನ ಬಂಗಾರ, ನೀನು ಸುಂದರವಾಗಿ ಕಾಣಿಸ್ತಾ ಇದೀಯಾ. ಅಲ್ಲ ಏನು ಇವತ್ತೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀರಲ್ಲ, ಸೀರೆ ಹಬ್ಬನಾ? ಇಲ್ಲ ಅತ್ತೆ, ನಿಮ್ ಮಗನ್ ಮೇಲೆ ಬಜಾರಿ ಮಲ್ಲಮ್ಮನ್ ದೆವ್ವ ಬಂದ್ಬಿಟ್ಟಿದೆ, ಅದಕ್ಕೆ ಹೀಗೆ. ಅಯ್ಯೋ, ನನ್ನ ಮಗನ ಮೇಲೆ ದಿನಕ್ಕೊಂದೊಂದು ದೆವ್ವ ಬರ್ತಾ ಇದ್ನೆ, ನಾವು ಜೀವನ ಮಾಡೋದು ಹೇಗೆ? ಅಯ್ಯೋ ನನ್ನ ಮಗನೇ, ನಿನಗೇನ ಬಂತು ದೊಡ್ಡ ರೋಗ? ಸೀರೆ ಉಟ್ಕೊಂಡಿದೀಯಲ್ಲೋ? ಏ ಮುದ್ಕಮ್ಮ, ಮುಖದ ಮೇಲೆ ಹೊಡೆದ್ಬಿಡ್ತೀನಿ. ಯಾರು ನಿನ್ ಮಗ? ನಾನು ಬಜಾರಿ ಮಲ್ಲಮ್ಮ. ನನ್ ಸೊಸೆ ಎಲ್ಲಮ್ಮ. ನಾನೊಂದ್ ಸೀರೆ ಉಟ್ಕೊಂಡು ಅವಳಿಗೊಂದ್ ಸೀರೆ ಉಟ್ಸಿದೀನಿ. ಇನ್ ಮುಂದೆ ಈ ಮನೇಲಿ ಹೆಣ್ಮಕ್ಳು ಹೆಂಗಿರ್ಬೇಕು ಅಂತ ಗೊತ್ತಾಯ್ತು ತಾನೆ? ಹಿಂಗೆ ಇರ್ಬೇಕು. ನನ್ ಸೊಸೆನ್ ಕಲಿಯಮ್ಮ. ಕರಿತೀನಿ ತಾಳು. ಲೇ ಬಿಳಿಜಿರ್ಲೆ, ಬಾರೆ ಕೆಳಗೆ. ಅತ್ತೆ, ನಾನ್ ಬೇಡ ಅಂದ್ರು ಇವ್ರೆ ನಂಗೆ ಸೀರೆ ಉಡಿಸ್ಬಿಟ್ರು. ಪರವಾಗಿಲ್ಲ ಬಿಡಮ್ಮ, ಗಂಡ ತಾನೇ ಸೀರೆ ಉಡಿಸಿದ್ದು. ಏಯ್ ಯಾವಳೆ ಗಂಡ? ನಾನು ಕಣೆ ಬಜಾರಿ ಮಲ್ಲಮ್ಮ. ಏ ಕುಣ್ಕಲ್ಗಿತ್ತಿ, ಸೀರೆ ಉಟ್ಕೊಳ್ಳೋದು ಹೇಗೆ ಅಂತ ಗೊತ್ತಾಯ್ತು ತಾನೆ? ಗೊತ್ತಾಯ್ತು. ಗೊತ್ತಾಗಿಲ್ಲ ಅಂದ್ರೆ ನಾಳೆನು ಕರಿ, ನಾನೇ ಬಂದು ಉಡಿಸ್ತೀನಿ. ನಾಳೆಯಿಂದ ನಾನೇ ಉಟ್ಕೋತೀನಿ. ಒಳ್ಳೆ ಕೆಲಸ ಮಾಡ್ದೆ ಅಣ್ಣಯ್ಯ. ಏ ಯಾವನೇ ಅಣ್ಣಯ್ಯ? ನಾನು ಬಜಾರಿ ಮಲ್ಲಮ್ಮ. ಬೇಕಾದ್ರೆ ಅಕ್ಕಯ್ಯ ಅಂತ ಕರಿ. ಬರೀ ಸೀರೆ ಉಟ್ಕೊಂಡ್ಬಿಟ್ರೆ ಸಾಲ್ದು, ಮನೆ ಕೆಲ್ಸಾನು ಎಲ್ರು ನೀಟಾಗಿ ಹಂಚ್ಕೊಂಡ್ ಮಾಡ್ಬೇಕು. ನೀವೆಲ್ರು ನನ್ಗೊಂಥರ ಸೊಸೆ ಇದ್ದಂಗೆ. ನಾನು ಸೊಸೆನಾ? ಅಯ್ಯೋ ನೀವು ಬಿಡಿ, ನೀವ್ ಈ ಮನೆಗೆ ದೊಡ್ಡತ್ತೆ, ನಾನು ಚಿಕ್ಕತ್ತೆ. ಕೆಲ್ಸ ಮಾಡೋ ವಿಷಯದಲ್ಲಿ ಯಾರಾದ್ರೂ ಕಳ್ಳಾಟ ಆಡಿದ್ರೆ ಸೀಮೆಣ್ಣೆ ಸುರಿದು ಸ್ವರ್ಗ ತೋರಿಸ್ಬಿಡ್ತೀನಿ. ಲೇ ಬಿಟ್ಲ ಬಾರೋ ಇಲ್ಲಿ. ಲೋ ಪದ್ದು, ಏನು ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ಯಾ? ನಿನ್ಗಂತೂ ಮದುವೆ ಆಗಿಲ್ಲ, ನನಗೆ ಮದುವೆ ಆಗಿದೆ ಅಂತ ಮರಿಬೇಡ್ವೋ. ಪಾಂಡ್ರಂಗನ್ ಜಾಗದಲ್ಲಿ ಯಾರು ಆಂಟಿ ಬಂದ್ ಮಲಗಿದಾರ ನೋಡ. ನಮ್ ಬಾವ ಮಾಡೋ ಕಿತಿಪಿ ಒಂದ ಎರಡ ಚಾನ್ಸ್ ಸಿಕ್ಕಿದ್ರೆ ಸಾಕು, ಯಾರನ್ನ ಕರ್ಕೊಂಬಂದ್ ಮನೇಲಿ ಮಲಗಿಸ್ಬಿಡ್ತಾರೆ. ಯಾರು ಎಪ್ಸು ನೋಡೋಣ. ಆಂಟಿ ಆಂಟಿ, ಅಯ್ಯ ಹೇಳಿ ಆಂಟಿ. ಅಯ್ಯೋ ಪಾಪಿಗಳ, ಹೆಣ್ಣೆಂಗ್ಸ್ ನೆಮ್ಮದಿಯಾಗಿ ಮಲಗಿದ್ರೆ ಬಂದು ತೊಂದರೆ ಕೊಡ್ತಿದೇನ್ರು? ಏನಿದ್ ನಿಮ್ಮ ಅವಸ್ಥೆ? ಯಾವನೋ ಬಾವ? ನಾನು ಬಜಾರಿ ಮಲ್ಲಮ್ಮ. ಮಲ್ಲಮ್ಮ, ಅದು ನೀನ್ ಇಲ್ಲೇನಕ್ ಮಲಗಿದ್ಯಾ? ಹೋಗ್ ರೂಮಲ್ಲಿ ಮಲ್ಕೊಂತ ಹೇಳದಕ್ಕೆ ಎಪ್ಸುದ್ವಿ ಮಲ್ಲಮ್ಮ. ಎಲ್ಲೋ ನೀನ್ ಹೆಂಡ್ರು ರೂಮಲ್ಲಿ ತಾಚೆ ಮಾಡ್ತಿದ್ದಾಳೆ. ನೀನ್ ಹೋಗ ಅವಳ ಪಕ್ಕ ತೆಪ್ಪಕ್ ಬಿತ್ಕೋ.
ಲೋ ಮರಿ ಎಲ್ಲೋ ನಿನ್ನೆಂಡ್ರು? ಮಲ್ಲಮ್ಮ ನನಗೆ ಮದ್ವೆ ಆಳಕ್ ಹೋಗ್ಲಿ ಮುಂಚೆ ಕೂಡ ಆಗಿಲ್ಲಮ್ಮ. ಅಯ್ಯೋ ಮರಿ ದುಂಡಿಗೆ ದಪ್ದಪ್ಕೆ ಸಂದಾಕೆ ಇದೆಯಾ ಮರಿ ನೀನೇನು ಯೋಚನೆ ಮಾಡ್ಬೇಡ, ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬಿಡ್ತೀನಿ. ಎಲ್ಲಿದೆ ನಿನ್ ಮಗಳು? ಈಗ ಟೈಮ್ ಎಷ್ಟಾಯ್ತು ಮರಿ? 12 ಕಾಲು. ಹಾ ಈಗ ಹುಣಸೆ ಮರದಲ್ಲಿ 2 ಕಾಲು ಇಳೆ ಬಿಟ್ಕೊಂಡು ಉಲ್ಟುಲ್ಟಾ ಮಲ್ಗಿರ್ತಾಳು. ಅಯ್ಯಯ್ಯಯ್ಯಯ್ಯಯ್ಯೋ, ಈ ಮನೆಯಲ್ಲಿ ಆ ಮುದುಕಿನೂ ಸೇರಿಸಿ ಒಟ್ಟು 4 ಜನ ಇದ್ದಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಗುಡ್ಸಿ ಸಾರಿಸಿ ರಂಗೋಲಿ ಹಾಕ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಇವ್ರಿಗೆ. ಏಯ್ ಬಿಳಿಜಿರ್ಲೆ ಬರ ಇಲ್ಲಿ. ಬ್ಯಾಂಗಲ್ಸ್ ಯು ಸಿ ಬಜಾರಿ ಮಲ್ಲಮ್ಮ. ಏ ಮುಚ್ಚೆ ಬಾಯಿ, ಇನ್ನೊಂದ್ಸಲಿ ಇಂಗ್ಲಿಷ್ ಪದ ಅಂದೋ ನಿನಗೂ ಇಂಗ್ಲಿಷ್ಗೂ ಇಬ್ಬರಿಗೂ ಸೇರಿ ಬೆಂಕಿ ಹಚ್ಬಿಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಕಸ ನುಗ್ದೇನೆ, ಸಾರಿಸ್ದೇನೆ, ರಂಗೋಲಿ ಇಟ್ಟೇನೆ. ಹಾಗಾದ್ರೆ ಇಷ್ಟೊತ್ತು ಏನೇ ಮಾಡ್ತಿದ್ದೆ? ರೆಡಿ ಆಗಿ ಬರೋಕೆ ಇಷ್ಟೊತ್ತಾಯ್ತು. ರೆಡಿ ಆಗೋಕೆ ಇಷ್ಟೊತ್ತಾಯ್ತೇನೆ. ಎಲ್ರು ಕೈಗೊಂದು ಪೊರ್ಕೆ ತಗೊಳ್ಳಿ, ನೀಟಾಗಿ ಗುಡ್ಸಿ ರಂಗೋಲಿ ಬಿಡಿ, ಇಲ್ಲ ಅಂದ್ರೆ ಸೀಮೆಣ್ಣೆ ಸುರಿದು ಸ್ವರ್ಗ ತೋರಿಸ್ಬಿಡ್ತೀನಿ. ಬೆಳ್ಳನೆ ಬೆಳಗಾಯಿತು, ಬೆಳ್ಳಕ್ಕಿ ಪುರ್ರೆಂದು ಹಾರಿತು. ಎಷ್ಟು ಚೆನ್ನಾಗಿ ಹಾಡ್ತಿದ್ದೀಯಮ್ಮ. ಏಯ್ ಯಾವಳಿಗೆ ನಾಟಕ ಗಿಟ್ಕ ಅನ್ನೋದು ಗೊತ್ತು ತಾನೇ ನಾನು ಯಾರು ಅಂತ? ಬಜಾರಿ ಮಲ್ಲಮ್ಮ. ಏಯ್ ಮುದುಕಮ್ಮ, ನೀನ್ ಬಾಯಿ ಬಿದ್ದೋಗಿದ್ಯಾ? ಒಂದ್ ಹಾಡನ್ನೋಕಾಗಲ್ವಾ? ಅನ್ನ ಏಳಿ ಮೇಲೆ ಏಳಿ ಆ ಮೇಲೆ ಕೆಳಗೆ ಹಾಲಿ ಆ ಹಕ್ಕಿ ಬಂದು ಕುಂತೈತಲ್ಲೋ ಮಾಮ. ಏ ಮುದ್ಕಮ್ಮ, ಮಾಮ ಗೀಮ ಅಂತ ಇನ್ನೊಂದ್ಸಲಿ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಗೊತ್ತು ತಾನೇ ನಾನು ಯಾರು ಅಂತ? ಬಜಾರಿ ಮಲ್ಲಮ್ಮ. ಪರವಾಗಿಲ್ಲ ಕಣೆ, ನೀನು ಏನ್ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಿದ್ದು? ಸಿನಿಮಾ ಅಂದ್ರೆ ನಂಗೆ ತುಂಬಾ ಹುಚ್ಚು. ಕಂಪ್ನಿ ಕೊಟ್ಕೊಂಡು ಮೂಲೆಲ್ಲ ಅಂತಿದ್ದೀವಿ. ಹಂಗಾದ್ರೆ ಒಂದ್ ಕಂಪ್ನಿ ನಾಟಕದ ಹಾಡ್ಬಿಡು. ಕಂಜಸು ನಯನೆ ಘನಗುಣ ಸದನೆ ಹರಿರ ಮಿಲೋಚನೆ ಲಂಜಿ ಬಳಿ ತಲುನಿ ಸುವಿಲಾಸ ಲೋಲೆ ನವಲೀಲ ಬಾಲೆ ಭುವನೈಕ ಮೋಹ ಜಾಲೆ ಶೀಲವಂತೆ ಲೋಲ ನೇತ್ರ ಸುಲಭನಾನೆ ಎಲನು ಮೀನಿ ಮೆಲುವಳು ಪಲಿಪಲಿ ಲಂಜಿ ಬಳಿ ತಲುನಿ. ಏ ಮುದುಕಿ, ಫಸ್ಟ್ ಹಾಫ್ ಚೆನ್ನಾಗ್ ಆಡ್ದೆ, ಸೆಕೆಂಡ್ ಹಾಫ್ ಕೆಡ್ಸ್ಬಿಟ್ಟೆ ನೀನು. ಪರವಾಗಿಲ್ಲ ಕಣೆ, ಈಗಿನ ಕಾಲದ ಮುದುಕಿರು ಈ ತರದ್ ಹಾಡುಗಳು ಹಾಡ್ಬೇಕು, ಬರೀ ಭಜನೆ ಮಾಡ್ಕೊಂಡು ಇರ್ಬಾರ್ದು. ಬಿಡು, ಸಿಕ್ಕಾಗೆಲ್ಲ ಇವ್ರಿಗೂ ಸ್ವಲ್ಪ ಹೇಳ್ಕೊಡು. ಕೆಲ್ಸ ಎಲ್ಲ ಮುಗೀತೇನ್ರೆ ಮಿಟ್ಕ್ಲಾಡಿರಾ? ಮುಗೀತು. ಈಗ ಹೋಗಿ ನೀಟಾಗಿ ಸ್ನಾನ ಮಾಡಿ ಬೇರೆ ಸೀರೆ ಉಟ್ಕೊಳ್ಳಿ. ನನ್ಗಂತೂ ಈ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗೋಗ್ಬಿಟ್ಟಿದೆ. ನಮ್ಗಿನೇನು ಮನೆ ಕೆಲಸ ಮಾಡ್ಬೇಕು ಅಂತ ಅನ್ಸ್ತಾ ಇದ್ಯಾ? ನಮಗೂ ಹಾಗೆ ಅನ್ಸಿದೆ. ಮೈ ಕೈಲ ಸಿಕ್ಕಾಪಟ್ಟೆ ಪೇನ್ ಆಗ್ಬಿಡಿದೆ. ಆ ಮಲ್ಲಮ್ಮನ್ ದೆವ್ವ ಯಾವಾಗ ನಮ್ಮ ಅಣ್ಣನ ಮೇಲೆ ಬರುತ್ತೋ ಹೋಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಆ ದೆವ್ವಕ್ಕೆ ಯಾವ ಅಡ್ಗೆ ಮಾಡಿದ್ರು ಸರಿ ಹೋಗಲ್ಲ. ಇದ್ ಸರಿಗಿಲ್ಲ ಅದ್ ಸರಿಗಿಲ್ಲ ಅಂತ ಏನಾದ್ರೂ ಒಂದು ಹೇಳ್ತಾನೆ ಇರುತ್ತೆ. ಅದು ಸಾಲದು ಅಂತ ಇಷ್ಟಿಷ್ಟು ತಿನ್ನತ್ತೆ. ಹೇಳಿ ಕೇಳಿ ಡೆವಿಲ್ ಅದನ್ನೇ ಇಷ್ಟಿಷ್ಟು ತಿನ್ನೋದು. ಯಜಮಾನ್ರು ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಮಾತಾಡ್ಸೋಣ ಅಂತ ಹೋಗಿದ್ದಕ್ಕೆ ಏನಂತೂ ಗೊತ್ತಾ? ಏನಂತೂ? ನನ್ನೇನ್ ಕೇಳ್ತೀರಾ, ನೀವೇ ನೋಡಿ. ಏನ್ ಮಾಡ್ತಾ ಇದೀಯ ಅಲ್ಮೇಲಮ್ಮ? ನಾನು ಅಲ್ಮೇಲಮ್ಮ ಅಲ್ಲ, ಚಂಪಾಕಲಿ. ಮೊಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಒಂದು ಸಲ ನಾನು ಹೇಳಿದ್ಮೇಲೆ ಮುಗೀತು. ನೀನ್ ಅಲ್ಮೇಲಮ್ಮನೇ. ಏನ್ ಮಾಡ್ತಿದ್ಯಾ ಬೊಗಳು? ಸೊಪ್ಪು ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಸ್ವಲ್ಪ ಖಾರನ ಜಾಸ್ತಿ ಬಡಿ. ನೀನ್ ಹಾಕಿರೋ ಖಾರ ನನ್ನ ನೆತ್ತಿಗೆ ಬಡಿತಿದ್ದಂಗೆ ಹುಣಸೆ ಮರದಲ್ಲಿ ಉಲ್ಟುಲ್ಟಾ ನೇತಾಡ್ತಾ ಇದ್ದಿದ್ದೆಲ್ಲ ನೆನಪಾಗ್ಬಿಡ್ಬೇಕು. ನೀನು ಸೀರೆನ ತುಂಬಾ ಚೆನ್ನಾಗಿ ಉಟ್ಕೋತೀಯಾ. ಇನ್ಮೇಲಿಂದ ನೀನೇ ನನಗ್ ಸೀರೆ ಉಡಿಸ್ತೀಯಾ? ಮೊಕ್ಕದ ಮೇಲೆ ಹೊಡೆದ್ಬಿಡ್ತೀನಿ ನೋಡು. ಒಂದ್ ಹೆಣ್ಣೆಂಗ್ಸಾಗಿ ಹೆಣ್ಣೆಂಗ್ಸ್ ಹತ್ರ ಮಾತಾಡೋ ಮಾತೇನೆ ಇದು. ನಿನಗ್ ಸೀರೆ ಉಟ್ಕೊಳಕ್ ಬರುತ್ತೆ ತಾನೇ? ಉಟ್ಕೊಂಡಿದ್ಯಲ್ಲ? ಯಾಕೋ ಗೊತ್ತಿಲ್ಲ, ಈ ಸೀರೆನಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಒಂದೇ ಒಂದ್ಸತಿ ತಗ್ಗೋಬೇಕು ಅನ್ನಿಸ್ತಾ ಇದೆ. ತಗ್ಗೊಳ್ಳ? ಅಯ್ಯೋ ದರಿದ್ರ ಮುಂಡೆದೆ ಲೇ, ಒಂದ್ ಹೆಣ್ಣೆಂಗ್ಸ್ ಇನ್ನೊಂದ್ ಹೆಣ್ಣೆಂಗ್ಸ್ನೆಲ್ಲ ತಪ್ಕೊಳ್ಳುತ್ತೇನೆ. ನೀನ್ ಯಾಕೆ ಹಿಂಗ್ ಆಡ್ತಾ ಇದೀಯ ಹೇಳು? ಅದು ಮದ್ವೆ ಆಗೋ ಟೈಮಲ್ಲಿ ಆಗ್ಲಿಲ್ಲ ನೋಡು, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ. ಇನ್ನೊಂದ್ಸಲ ಇಂತ ದರಿದ್ರದ ಮಾತುಗಳು ಏನಾದ್ರು ನಿನ್ ಬಾಯಿಂದ ಬಂದ್ರೆ ತಪ್ಕೊಂಡ್ಬಿಡ್ತೀರಾ? ಏಯ್, ಯಾವತ್ತು ನನ್ ಮೇಲೆ ಕೈ ಮಾಡದೇ ಇರೋರು ಇವತ್ತು ಯಜಮಾನ್ರು ನನ್ ಮೇಲೆ ಕೈ ಮಾಡ್ಬಿಟ್ರು. ಏ ಚಂಪಾ, ಹೊಡೆದಿರೋದು ನಮ್ಮ ಅಣ್ಣಯ್ಯ ಅಲ್ಲ ಕಣೆ, ಆ ಬಜಾರಿ ಮಲ್ಲಮ್ಮನ್ ದೆವ್ವ. ಜಾಜಕ್ಕೆ ಹೇಗಾದ್ರೂ ಮಾಡಿ ಮಲ್ಲಮ್ಮನ್ ದೆವ್ವನ ಅಣ್ಣಯ್ಯನಿಂದ ಓಡಿಸ್ಬೇಕಲ್ಲ. ನಾನು ಪ್ರತಿ ಸಲ ಮಂತ್ರವಾದಿನ ಕರ್ಸೋದು, ಅವ್ನಿಗೆ 10,000 ಕೊಡೋದು, ಈ ದೆವ್ವನ ನಿಮ್ ಬಾಟ್ಲಲ್ಲಿ ತುಂಬಿಸ್ಕೊಂಡು ಹೋಗಿ ಅಂತ ಹೇಳೋದು. ಅವ್ನು ತುಂಬಿಸ್ಕೊಂಡು ಹೋಗ್ತಾನೆ. ಆದ್ರೆ ಮತ್ತೆ ಹವಿ ಮೈ ಮೇಲೆ ಡೆವಿಲ್ ಬರುತ್ತೆ. ಇದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಮಂತ್ರವಾದಿ ಬೇಡ ಅಂದ್ರೆ ಬೇರೆ ಯಾರನ್ನಾದ್ರೂ ಕರ್ಸಿ. ನಂಜಮ್ಮ ಅಂತ ಒಬ್ರು ಲೇಡಿ ಮಂತ್ರವಾದಿ ಇದಾರೆ. ಅವ್ರನ್ನ ಕರೆಸ್ತೀನಿ, ಹವಿಗೆ ಹಿಡಿದಿರೋ ಡೆವಿಲ್ನ ಬಿಡಿಸ್ತೀನಿ.
ಇದ್ಯಾವುದು ನನ್ನ ಹತ್ರ ನಡೆಯಕ್ಕಿಲ್ಲ. ಕರ್ಕೊಂಬೋಣ, ಬಾಲ ಕಟ್ ಮಾಡಿ ತೆರೆದ ಗಂಟು ಹಾಕೊಂಡು ಹೊಂಟ ಇರ್ತೀನಿ. ಅಲ್ಲೋ ಬೇಗ ಕರ್ಕೊಂಬರೇ. ಸುಪ್ನಾತಿ ಸುಬ್ಬಿ, ಏನ್ ಇಷ್ಟೊಂದು ಕೂಸಿ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಅವ್ರೇನೋ ನಿನ್ನ ಹತ್ರ ಮಾತಾಡ್ಬೇಕಂತೆ, ಕುತ್ಕೊಂಡ್ ಮಾತಾಡು. ಓಹ್, ಯಾರಿವಳು? ಒಳ್ಳೆ ಮೊಹರಂ ಹಬ್ಬದಲ್ಲಿ ಕರಡಿ ಕುಣಿಸೋಳ್ತಾರ ಇದ್ದಾಳೆ. ಏನಾಗ್ಬೇಕಾಗಿತ್ತು? ನಿನ್ ಮುಖಕ್ಕೆ ಆರತಿ ಮಾಡ್ಬೇಕಿತ್ತು. ಆರತಿ ಮಾಡಿಸ್ಕೊಳ್ಳೋಕೆ ನಂದೇನ್ ಇವತ್ತು ಹುಡ್ದಬ್ಬನೂ ಅಲ್ಲ, ತಿಥಿನೂ ಅಲ್ಲ. ಏಯ್, ಬಾಯ್ ಮುಚ್ಚ. ಅಯ್ಯೋ, ನಿನ್ ಮುಖ ಮುಚ್ಚ. ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಪ್ಲೇನ್ ಕಿಸ್ ಕೊಡ್ತೀಯಲ್ಲೇ. ನಾನು ಹೇಳ್ದಷ್ಟು ಕೇಳು. ಯಾರೇ ನೀನು? ನಾನು ಬಜಾರಿ ಮಲ್ಲಮ್ಮ. ಆ ನನ್ ಸೊಸೆ ಅನ್ನೋ ತಾಟಗಿತ್ತಿ ನನ್ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ಲು. ಅದಕ್ಕೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚದೆ ನೋಡು, ಕಣ್ ಮುಂದೆ ಸುಟ್ಟು ಬೂದಿ ಆಗ್ಬಿಟ್ಲು. ಕೊನೆಗಳಿಗೆಯಲ್ಲಿ ಅದ್ ಯಾವ ಮೈದಲ್ಲಿ ನನ್ ಸೆರಗಲ್ ಬೆಂಕಿ ಹತ್ಕೊಂಡ್ಬಿಡ್ತೋ, ನನ್ಗೂ ಕೂಡ ಬೆಂಕಿ ಹತ್ಕೊಂಡ್ಬಿಟ್ಟು ನಾನು ಹೊಗೆ ಹಾಕೊಂಡ್ಬಿಟ್ಟೆ. ಅವಳು ಸೊರ್ದಕ್ ಹೋದ್ಲು, ನಾನು ಹುಣಸೆ ಮರದಲ್ಲಿ ನೇತಾಡ್ತಾ ಇದ್ದೀನಿ. ಈಗ ಹೇಳು, ನಮ್ ಪಾಂಡುರಂಗನಲ್ಲಿ ಬಂದ್ ಯಾಕೆ ಸೇರ್ಕೊಂಡಿದ್ಯಾ? ನಮ್ ಗುರುಗಳು ಹೇಳಿದ್ದು, ಅವನು ಬಿಡುವಾಗಿದ್ದ, ಬಂದೆ ಸೇರ್ಕೊಂಡೆ. ಏನೀಗ? ನಿನ್ ಆಟ ನನ್ನ ಹತ್ರ ನಡೆಯಕ್ಕಿಲ್ಲ. ಸುಮ್ನೆ ಹೋಗ್ತಾ ಇರ್ಬೇಕು. ಹೋಗೆ. ಅಷ್ಟೇ ತಾನೇ, ಒಂಟೆ ನೋಡು. ನಂಜಮ್ಮ, ಇಟ್ಸ್ ಎ ಮಿರಾಕಲ್ ಅಂತ ಗಟ್ವಾಡಿ ದೆವ್ವನ ಓಡಿಸ್ಬಿಟ್ಟಿಯಲ್ಲ. ಯು ಸೂಪರ್. ಈ ನಂಜಮ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಒಂದ್ ಹೊಗೆ ಹಾಕ್ಲಿಲ್ಲ, ಒಂದ್ ಬೇವಿನ ಸೊಪ್ಪಲ್ಲಿ ಹೊಡಿಲಿಲ್ಲ. ಸಿಂಪಲ್ ಆಗಿ ಕಳಿಸ್ದೆ. ಈಗ್ಲಾದ್ರೂ ಗೊತ್ತಾಯ್ತಾ ಈ ನಂಜಮ್ಮನ್ ಪವರ್ ಏನು ಅಂತ? ಕೈಗೆ ಸಿಕ್ಕಿದ ವನಕ್ಕೆ ಹಿಡಿದಳು, ವೀರ ಕಚ್ಚೆಯ ಕಟ್ಟಿ ನಿಂತಳು. ಯಾರವಳು? ಯಾರಿವಳು? ಬಜಾರಿ ಮಲ್ಲಮ್ಮ ಇವಳು. ಲೇ ತಾಟಗಿತ್ತೀಯೇ, ಸಿಂಪಲ್ ಆಗಿ ಕರ್ಸಿ ಸಿಂಪಲ್ ಆಗಿ ಕಳ್ಸ್ಬಿಡ್ತೀಯೇನೆ. ಸಿಂಪಲ್ ಆಗಿ ಕಳ್ಸ್ಬಿಡೋಕ್ ನಾನೇನ್ ಕಾಂಜಿ ಪಿನಿ ದೇವ ಅನ್ಕೊಂಡಿದ್ಯೇನೆ? ಅಯ್ಯೋ, ಇನ್ನೊಂದ್ಸತಿ ನಿನ್ ತಂಟೆಗೆ ಬರಲ್ಲ. ಇನ್ನೊಂದ್ಸಲ ನೀನ್ ಈ ಕಡೆ ತಲೆ ಹಾಕಿ ಮಲಗ್ದೆ ಅಂದ್ರೆ ನಿನ್ ಜುಟ್ಟನ್ ಕಿತ್ತು ನನ್ ಸೆರಗಲ್ ಕಟ್ಕೊಂಡ್ಬಿಡ್ತೀನಿ. ತಗೊಳೆ ಬೇವಿನ ಸೊಪ್ಪು, ತಗೊಳೆ. ತಗೊಳೆ. ನಿನಗ್ ನೀನೇ ಹೊಡ್ಕೋ. ಹೊಡ್ಕೊಳ್ಳೇ. ಹಾಗೆ ಬೀದಿ ಉದ್ದಕ್ಕೆ ಹೊಡ್ಕೊಂಡು ಹೋಗು. ಐಲ್ ಪೈಲು, ಯಾರೇ ಕರ್ಸಿದವಳನ್ನ? ಓ, ಬಿಳಿ ಜಿರ್ಲೆದ ಈ ಕೆಲ್ಸ. ಹಾಗಿದ್ರೆ ಅನುಭವಿಸು. ಎಲ್ಲೋಗ್ತೀರಾ? ಇವತ್ತಲ್ಲ ನಾಳೆ ಬಂದೇ ಬರ್ತೀರಾ? ಜಾಜಿ ಅವರೇ, ವಾಟ್ ಇಸ್ ದಿಸ್ ಪದ್ಮಜ? ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದೀರಾ? ಜಾಜಿ ಅವರೇ, ಇವರು ನಮ್ಮ ಮಹಿಳಾ ಸಂಘಕ್ಕೆ ಹೊಸದಾಗಿ ಮೆಂಬರ್ ಆಗಿದ್ದಾರೆ. ಅಧ್ಯಕ್ಷನ ನೋಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಹಾಯ್, ದಿಸ್ ಇಸ್ ಜಾಜಿ ಜಂಬಲ್ದಿನಿ. ನಮಸ್ಕಾರ, ರೇಣು. ಮೀಟ್ ಮಾಡ್ಸಿದಾತಲ್ಲ, ಕರ್ಕೊಂಡೋಗಿ. ಇದೇನ್ ಜಾಜಿ ಅವರೇ ಹೀಗೆ ಹೇಳ್ತಿದ್ದೀರಾ? ಜಾಜಿ ಅವ್ರೆ, ನಿಮ್ ಮನೇಲಿ ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಇವ್ರು ಹೇಳಿದ್ರು. ನಾವು ಕಾಫಿ ಕುಡ್ಕೊಂಡೇ ಹೋಗೋದು. ಜಾಜಿ ಅವರೇ, ಒಂದ್ ನಿಮಿಷ ಬನ್ನಿ. ಅಲ್ಲಿ ಹೆಣ್ಣಿನ ವೇಷ ಹಾಕೊಂಡು ಕೂತಿದಾರಲ್ಲ, ಪಾಂಡ್ರಂಗ ಅವ್ರು ತಾನೆ? ನೀವು ಬಿಡಿಯಪ್ಪ, ಗಂಡನ್ನ ಎಂತ ಪರಿಸ್ಥಿತಿಗೆ ಬೇಕಾದ್ರೂ ತಂದ್ಬಿಡ್ತೀರಾ. ಜಾಜಿ ಅವ್ರೆ, ನಾವೆಲ್ಲ ನಮ್ ಗಂಡಂದ್ರನ್ನ ಬೆದರ್ಸಿ ಮಾತ್ರ ಇಟ್ಕೊಂಡಿರ್ತೀವಪ್ಪ. ನೀವು ಗ್ರೇಟ್ ಬಿಡಿ. ನಿಮ್ ಗಂಡಂಗ್ ಸೀರೆ ಉಡ್ಸಿ, ಬಳೆ ತೊಡ್ಸಿ, ಹೇಗೆ ಕೇಳೋ ಹಾಗೆ ಮಾಡಿ ಮನೆಯಲ್ಲೇ ಇಟ್ಕೊಂಡಿದ್ರಲ್ಲ. ಏನಿದ್ರ ಗುಟ್ಟು? ಅಯ್ಯೋ, ಕುಣ್ಕಲ್ಗೆತ್ತೀರಾ? ಕಂಡವ್ನ ಆಡ್ಕೊಳ್ಳೋದ್ರಲ್ಲೇ ಅರ್ಧ ಅಷ್ಟು ಕಲ್ದು ಬಿಟ್ರಲ್ಲೇ. ಕರಡಿ ಮುಂದೆ ನಿಮ್ ಮುಖ ನೋಡ್ಕೊಳ್ರಿ. ಯಾವನಾದ್ರೂ ನಿಮ್ಮನ್ನ ಹೆಣ್ಣು ಅಂತ ಕರೀತಾರೇನ್ರಿ? ಯಾಕೆ ಈ ತರ ಆಡ್ತಿದ್ದೀರಾ? ಅಯ್ಯೋ, ನಿನ್ನ ಯಾವನೇ ಪಾಂಡುರಂಗ? ನಾನು ಮಲ್ಲಮ್ಮ, ಬಜಾರಿ ಮಲ್ಲಮ್ಮ. ಲೇ, ನಿಮ್ಮನ್ನ ಇವತ್ತು ಮನೆಗ್ ಬಿಡಲ್ಲ ಕಣ್ರೆ. ರೂಮಲ್ಲಿ ಕೂಡಾಕಿ ಬುದ್ಧಿ ಕಲಿಸ್ತೀನಿ. ನಿಮ್ ಯಜಮಾನ್ರು ಬಂದು ತಪ್ಪಾಯ್ತಂತೇಳಿ ಕಾಲಿಗೆ ಬಿದ್ಮೇಲೆ ನಿಮ್ಮನ್ನ ಕಳ್ಸ್ಕೊಡೋದು. ಬಂದ ತಕ್ಷಣ ಬಡ್ಕೊಂಡೆ ವಾಪಸ್ ಹೋಗಿ ಅಂತ ಕಾಫಿ ಕುಡ್ದು ಹೋಗ್ತೀವಿ ಅಂತ ಇದ್ರೆ ಈಗ ಅನ್ಭವಿಸ್ರಿ. ಏನಪ್ಪ ಮಾಡೋದು? ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಪದ್ಮಜವ್ರ ಹಸ್ಬೆಂಡಾ? ರೇಣು ಅವ್ರ ಹಸ್ಬೆಂಡ್ಗೂ ಹೇಳ್ಬಿಡಿ ಪ್ಲೀಸ್. ಓಕೆ, ಬನ್ನಿ ಬೇಗ. ಜಾಜಿ ಅವರೇ, ನೀವು ಫೋನಲ್ಲಿ ಹೇಳಿದ್ದು ನಿಜನಾ? ಎಲ್ರಿ ನಮ್ಮ ಹೆಂಡ್ತಿರು? ನಿಮ್ ಹೆಂಡ್ತಿರ್ನ ನನ್ನ ಹಬಿ ರೂಮಲ್ಲಿ ಕೂಡ ಹಾಕಿದ್ದಾರೆ. ಅವರು ನಮ್ಮ ಹೆಂಡ್ತಿದಿನ ರೂಮ್ನಲ್ಲಿ ಹಾಕಿ ಕೂಡ ಹಾಕ್ಬೇಕು? ನೀವು ವಿಚಾರಿಸ್ಕೊಳ್ಳೋ ಹಾಗಿದ್ರೆ ಮಲ್ಲಮ್ಮನ ವಿಚಾರಿಸ್ಕೊಳ್ಳಿ. ಹೆಂಡ್ತಿರ್ನ ಕೂಡಕ್ಕಿದ್ದು ನಿಮ್ ಗಂಡ ಅವರು. ಮಲ್ಲಮ್ಮನ್ ನಾವ್ಯಾಕ್ರಿ ವಿಚಾರಿಸ್ಬೇಕು? ಅದು ಏನಾಯ್ತು ಅಂದ್ರೆ, ಅಯ್ಯೋ, ಒಂದ್ ನಿಮಿಷ ತಾಳಿ. ಮಲ್ಲಮ್ಮ, ಅವ್ರ ಹಸ್ಬೆಂಡ್ಸ್ ಬಂದಿದ್ದಾರೆ. ತಿಂದು ಕೊಬ್ಬಿರೋದ್ ನೋಡಿ ಇವಳು. ಒಳ್ಳೆ ಡೆನ್ಮಾರ್ಕ್ ಹಸ ಇದ್ದಂಗಿದ್ಯಾ ನೀನು. ನೀನೇನೆ ನೋಡೋದು? ಕಣ್ಬಿಟ್ರೆ ಕಣ್ಗುಟ್ಟೆ ಕಿತ್ಬಿಡ್ತೀನಿ.
ಅಲ್ಲ ಕಣ್ರೆ ಮಿಟ್ಕ್ಲಾಡಿರ ಮನೇಲಿ ಗಂಡ ಇದ್ದಾನೆ ಅಂದ್ಮೇಲೆ ಅವ್ನ್ ನೆಟ್ಟಗ್ ನೋಡ್ಕೋಬೇಕು. ಅದನ್ ಬಿಟ್ಟು ಸಮಾಜ ಸೇವೆ ಮಾಡೋಕ್ ಬಂದಿದ್ರಲ್ಲ ನಿಮ್ಮನ್ನ ಬುದ್ಧಿ ಇದೆಯೇನೆ ನಿನ್ಗೆ? ಯೋ ಇವ್ರಿಗಂತೂ ಬುದ್ಧಿ ಇಲ್ಲ. ನೀವು ಗಂಡಂದ್ರು ಕಣಪ್ಪ, ಮೊಕದ ಮೇಲೆ ಮೊಣಗಾತ್ರ ಮೀಸೆ ಬಿಟ್ರೆ ಗಂಡಸ್ತನ ಬರಲ್ಲ. ಇವ್ರನ್ನ ಅದ್ಬಸ್ತಲ್ಲಿ ಇಟ್ಕೋಬೇಕು. ಆಂಟಿ ನಾವ್ ಎಷ್ಟೋ ಹೇಳ್ತೀವಿ, ನಮ್ ಮಾತೇ ಕೇಳಲ್ಲ. ಯಾಕೆ ಕೇಳಲ್ಲ? ಇಂಥದೊಂದು ಒಣಗೆ ತಂದು ಮನೇಲಿ ಇಟ್ಕೋ. ಏನಾದ್ರೂ ಕಿರಿಕ್ ಮಾಡಿದ್ರೆ ಮೊಕ ಮೂತಿ ನೋಡ್ದಂಗೆ ಚಚ್ಬಿಡು ಹೇಳ್ತೀನಿ. ಅದ್ಯಾರು ಕೇಳ್ತಾರೋ ನಾನು ನೋಡ್ತೀನಿ. ಒಂದ್ ತಿಳ್ಕೊಳ್ಳಿ, ಗಂಡಂದಿರು ಹೆಂಡ್ರು ನೋಡಿದ್ರೆ ಯಾವ ಕಾನೂನು ಏನು ಮಾಡಕ್ಕಾಗಲ್ಲ. ಕೊಡ್ಲಾ ಉದಾಹರಣೆ? ಕರ್ಕೊಂಡೋಗಿ. ನಮ್ ಕೈಲಾಗದೇ ಇರೋ ಕೆಲ್ಸನ ನೀವು ಸಾಧಿಸಿದೀರಾ. ಕರ್ಕೊಂಡೋಗಿ. ಆಂಟಿ ನೀವು ನೋಡೋದಕ್ಕೆ ಪಾಂಡ್ರಂಗನ್ ತರ ಕಾಣ್ತಾ ಇದ್ದೀರಲ್ಲ. ಯಾವನೋ ಪಾಂಡುರಂಗ, ನಾನು ಬಜಾರಿ ಮಲ್ಲಮ್ಮ. ಇವ್ರ ಜೊತೆ ಸೇರಿಸಿ ನಿಮ್ಗೂ 2 ಹಾಕ್ಲೇನೋ? ನಡೀರ. ಏನಮ್ಮ ಜಾಜಿ ಅರ್ಜೆಂಟ್ ಬರ್ಬೇಕು ಅಂತ ಹೇಳ್ಕೊಳ್ಸಿದ್ದು? ನಮ್ಮ ಮನೇಲಿ ಏನ್ ನಡೀತಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ನೀವು ಬರ್ತೀರಾ, 10,000 ತಗೊಳ್ತೀರಾ, ದವೆಲ್ಲ ಕ್ಯಾಶ್ ಮಾಡ್ಕೊಂಡು ಹೋಗ್ತೀರಾ. ಆದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಗುತ್ತೆ. ಪ್ರಾಬ್ಲಮ್ ಶುರುವಾಗಬಾರ್ದು ಅಂದ್ರೆ ಆ ಪಾಂಡುರಂಗ ತೊಂದರೆ ಕೊಡದೆ ನಿಲ್ಸ್ಬಿಡ್ಬೇಕು. ಆಗ ನಾನು ಆ ದೇವನ ಬಾಟಲ್ ತುಂಬಿಕೊಂಡು ತಗೊಂಡು ಹೋಗ್ತೇನೆ. ಸರಿ, ಇನ್ಮೇಲೆ ಹಬ್ಬಿ ತೊಂಟೆಗೆ ಹೋಗಲ್ಲ. ಅಣ್ಣಂಗೆ ತೊಂದರೆ ಕೊಡಲ್ಲ. ರಾಮ ಕೃಷ್ಣ ಅಂತ ಭಜನೆ ಮಾಡ್ಕೊಂಡು ಲೂಮಲ್ಲಿ ಹೇಳ್ತೀನಿ. ನನ್ನ ಮಗನ್ನ ಸರಿ ಮಾಡ್ಬಿಡಿಯಪ್ಪ. ಇದೇ ಆಡದ ಮಾತಾ? ತಗೊಳ್ಳಿ 10,000. ಎಲ್ಲಿ ಆ ಪಾಂಡುರಂಗ? ಮೇಲಿದ್ದಾನೆ. ಬನ್ನಿ. ಬಜಾರಿ ಮಲ್ಲಮ್ಮ, ಗುರುಗಳೇ, ನೀನ್ ಬಂದ್ ಕೆಲ್ಸ ಆಯ್ತು. ಬೇಗ ಬಂದು ಈ ಬಾಜು ಸೇರ್ಕೊಳಮ್ಮ. ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಗುರುಗಳೇ. ಬಾ ಬಾ. ಬನ್ನಿ ಎಲ್ಲ. ಪಾಂಡುರಂಗ, ಗುರುಗಳೇ ನೀವೇ ಹೋಗಿ ಬಂದ್ರೆ? ಅದನ್ನೆಲ್ಲ ಮನೆಯವರು ಆಮೇಲೆ ಹೇಳ್ತಾರೆ. ನೋಡಿ, ಇದೇ ಕೊನೆ. ಇನ್ನೊಂದ್ಸಾರಿ ಏನಾದ್ರು ಪಾಂಡುರಂಗನ ತೊಂದರೆಗಿಂದ್ರೆ ಕೊಟ್ರು, ನನ್ನ ಹತ್ರ ಈ ತರ 12 ದೆವ್ವಗಳಿದಾವೆ, ಎಲ್ಲಾನು ಓಟ್ಗೆ ಬಿಟ್ಟು ಬಿಡ್ತೀನಿ.